ನಮಸ್ಕಾರ. ನಾನು ಡಾಕ್ಟರ್ ಭಾರತೇಶ್. ಇಲ್ಲಿ ನಿವಾಸಿ ವೈದ್ಯಾಧಿಕಾರಿಗಳು, ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಕೀಯ ಮಹಾವಿದ್ಯಾಲಯ, ಮೈಸೂರು. ಆ, ನಾನು ಈಗ ಇವತ್ತಿನ ದಿವಸ ನಾನು ಜನರಲ್ಲಾಗಿ ಒಂದು ಹೆಲ್ತನ್ನ ನಾವು ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನು ನಾನಿವಾಗ ಒಂದು 4-5 ಪಾಯಿಂಟ್ನಲ್ಲಿ ನಿಮಗೆ ಹೇಳ್ಕೊಡ್ತೇನೆ. ಈ ಜನರಲ್ ಹೆಲ್ತ್ ಮೇಂಟೆನೆನ್ಸು ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ನಾವು ತಿನ್ನೋ ಆಹಾರ ಪದಾರ್ಥದಿಂದ. ಡಯಟ್ ಮೇಂಟೆನೆನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ತುಂಬ ಜನಕ್ಕೆ ಅದು ನಂಬಿಕೆಗಳು ಅಪನಂಬಿಕೆಗಳು ಇದ್ದಂತೆ ಇವು ಮಿತ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ಅಂತ ಏನು ಹೇಳ್ತೀವಿ, ಅದ್ರ ಪ್ರಕಾರ ನಾವು ನೋಡಿದಾಗ ಖಾಲಿ ಹೊಟ್ಟೆನಲ್ಲಿ ನಾವು ಏನು ತೊಗೋಬೇಕು, ಏನು ತಗೋಬಾರ್ದು ಅನ್ನೋ ಪ್ರಶ್ನೆಗಳು ಹಲವಾರು ಬಾರಿ ನಮ್ಮ ತಲೆಗೆ ಬರ್ತವೆ. ಈ ಖಾಲಿ ಹೊಟ್ಟೆನಲ್ಲಿ ನಾವು ನೇರವಾಗಿ ಊಟ ಮಾಡಬೇಕಾ, ತಿಂಡಿ ತಿನ್ನಬೇಕಾ, ಅಥವಾ ನೀರನ್ನು ತೊಗೋಬೇಕಾ, ಅಥವಾ ಯಾವುದೋ ಕಷಾಯ ತೊಗೋಬೇಕಾ, ಕಾಫಿ ಟೀ ತೊಗೋಬೇಕಾ, ಮಜ್ಜಿಗೆ ತೊಗೋಬೇಕಾ, ಮೊಸರು ತೊಗೋಬೇಕಾ, ಬೆಳಗ್ಗೆದ್ದು ಮೊಸರು ತೊಗೋಬೇಕು, ಹೊಟ್ಟೆ ತಣ್ಣಗಿರುತ್ತೆ, ಈ ರೀತಿ ಎಲ್ಲ ಮಿತ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ಇದೆ. ಅದನ್ನು ಮೊದಲ 1-2 ನಿಮಿಷದಲ್ಲಿ ಅದನ್ನು ಕ್ಲಿಯರ್ ಮಾಡಿ ಅನಂತರ ಇನ್ನೊಂದಿಷ್ಟು ವಿಚಾರಗಳನ್ನ ನಾವಿವತ್ತು ಮಾತಾಡೋಣ. ಈ ಖಾಲಿ ಹೊಟ್ಟೆನಲ್ಲಿ ನಮಗೆ ಇದನ್ನು ಬ್ರೇಕ್ಫಾಸ್ಟ್ನ ತೊಗೋಬೇಕು ಅಂತ ನಾವು ಹೇಳ್ತೀವಿ. ಖಾಲಿ ಹೊಟ್ಟೆಲಿದ್ದು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ತೊಗೋಬೇಕು ಅಂದರೆ ಬ್ರೇಕ್ಫಾಸ್ಟ್ ಅಂತಂದರೆ ಏನು? ಈ ಬ್ರೇಕ್ಫಾಸ್ಟ್ ಅಂತಂದರೆ ರಾತ್ರಿ ಇಡೀ ನಾವು ಫಾಸ್ಟಿಂಗ್ನ ಮಾಡಿರ್ತೀವಿ, ಏನೂ ತಿಂದಿರಲ್ಲ. ಬೆಳಗ್ಗೆ ಆ ಫಾಸ್ಟಿಂಗ್ನ ನಾವು ಬ್ರೇಕ್ ಮಾಡಬೇಕು ಅಂತ ಹೇಳಿ ಅದನ್ನು ಬ್ರೇಕ್ಫಾಸ್ಟ್ ಅಂತ ಹೇಳ್ತೇವೆ. ಬೆಳಗಿನ ಉಪಹಾರ ನಮಗೆ ಹೇಗಿರಬೇಕು ಅಂತಂದರೆ ಹೊಟ್ಟೆಗೆ ಮೃದುವಾಗಿರಬೇಕು ಮತ್ತು ಯಾವುದೇ ರೀತಿ ಇರಿಟೇಷನ್ ಆಗದೆ ಇರೋರಿಗೆ ನೋಡ್ಕೊಳ್ಬೇಕು. ಇದನ್ನು ಮಾಡಲಿಕ್ಕೆ ಮುಂಚೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಬ್ರಷ್ ಮಾಡಿ ಆನಂತರ ನಾವು 1 ಲೋಟ ಖಾಲಿ ಹೊಟ್ಟೆಗೆ ನೀರನ್ನು ತೊಗೊಳ್ಬೇಕಾಗ್ತದೆ. ಅದು ಬೆಳಗ್ಗೆ ಬೇಗನೆ ತೊಗೊಂಡ್ರೂ ಉತ್ತಮ, ಅಥವಾ ನೀವು ಎದ್ದು ಸ್ವಲ್ಪ ಹೊತ್ತಾದ ನಂತರ ವಾಕಿಂಗ್ ಹೋಗಿ ಬಂದಮೇಲೆ ಅದಾದಮೇಲೆ ನೀವು ಸ್ವಲ್ಪ ನೀರನ್ನು ತೊಗೊಳ್ಬೇಕಾಗತ್ತೆ. ಸೊ ಈ ಹೊಟ್ಟೆನಲ್ಲಿ ಇರ್ತಕ್ಕಂಥ ರಾತ್ರಿ ಇಡೀ ಸೆಕ್ರೇಷನ್ ಆದಂಥ ಆ್ಯಸಿಡ್ ಆಮ್ಲ ಏನಿದೆ HCl, ಅದು ನೀರನ್ನು ತೊಗೊಂಡಾಗ ಸ್ವಲ್ಪ ಪ್ರಮಾಣದಲ್ಲಿ ಅದು ಮೈಲ್ಡರ್ ಆ್ಯಕ್ಷನ್ಗೆ ಬರುತ್ತೆ, ಅಷ್ಟೊಂದು ಸಿವಿಯಾರಿಟಿ ಆಗಲ್ಲ. ಹಾಗಾಗಿ ಅದು ಗ್ಯಾಸ್ಟ್ರೈಟಿಸ್ ಆಗಲಿಕ್ಕೆ ಅವಕಾಶನ ಮಾಡಿಕೊಡಲ್ಲ. ಇದ್ರ ಜೊತೆಗೆ ಜೀರಿಗೆ ಕುದಿಸಿದ ನೀರನ್ನು ತೊಗೊಳ್ಬೋದು. ಆ ರೀತಿ ಮೈಲ್ಡಾಗಿರ್ತಕ್ಕಂಥದ್ದು ನೀರು, ಜೀರಿಗೆ ನೀರು ಈ ಥರದ್ದನ್ನು ತೊಗೊಂಡು ಅದನ್ನು ಸ್ವಲ್ಪ ಮೈಲ್ಡಾಗಿ ಆಮ್ಲೀಯತೆಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಆನಂತರ ನಾವು 1-1.5 ಗಂಟೆ ನಂತರ ನಾವು ಬೆಳಗಿನ ಉಪಹಾರನ ತಗೊಳ್ಳೋದು ತುಂಬ ಉತ್ತಮ. ಸೊ ಇದಾದಮೇಲೆ ಖಾಲಿ ಹೊಟ್ಟೆಗೆ ಕಾಫಿ ಟೀ ಕುಡಿಬೇಕು. ಕಾಫಿ ಕುಡಿದಿದ್ರೆ ತಲೆನೋವು ಬಂದುಬಿಡುತ್ತೆ, ಕೆಲವ್ರಿಗೆ ಇಡೀ ದಿನವೇ ಸಾಗಲ್ಲ. ಕಾಫಿ ಟೀ ಕುಡಿದಿದ್ರೆ ಎಚ್ಚರಣೆ ಆಗಲ್ಲ, ದೇಹ ಎದ್ದಿರುತ್ತೆ, ಮನಸ್ಸು ಹಂಗೆ ಮಲ್ಕೊಂಡಂಗೆ ಇರುತ್ತೆ. ಇದೆಲ್ಲ ನಾವು ಕೇಳಲ್ಪಟ್ಟಿದ್ದೀವಿ. ಸೊ ಈ ಕಾಫಿ ಟೀ ಏನಾಗುತ್ತೆ ನೋಡಿ, ನಾವು ಕಾಫಿ ಟೀನ ತುಂಬ ಅಭ್ಯಾಸ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಕಾಫಿನಲ್ಲಾಗಲಿ ಟೀನಲ್ಲಾಗಲಿ ತಲೆನೋವನ್ನು ವಾಸಿ ಮಾಡ್ತಕ್ಕಂಥ ಯಾವುದೇ ರೀತಿ ಔಷಧಿ ಇಲ್ಲ. ಅದೊಂದು ಜಸ್ಟ್ ಎ ಸ್ಮಾಲ್ ಡ್ಯೂರೇಷನ್ಗೆ ಅದು ಒಂದು ನ್ಯೂರೋ ಸ್ಟಿಮ್ಯುಲೆಂಟ್ ಆಗಿ ಕೆಲಸ ಮಾಡುತ್ತೆ ಅಷ್ಟೇ ಹೊರತು ಕಾಫಿ ಟೀನಲ್ಲಿ ಅಂಥ ಆರೋಗ್ಯದ ಲಕ್ಷಣಗಳೇನಿಲ್ಲ. ಫಸ್ಟ್ ಆಫ್ ಆಲು ಕಾಫಿ ಟೀನಲ್ಲಿ ಆಮ್ಲೀಯತೆ ಜಾಸ್ತಿ ಇರುತ್ತೆ. ಆಮ್ಲೀಯತೆ ಅಂದರೆ ಆ್ಯಸಿಡಿಟಿ ಜಾಸ್ತಿ ಇರುತ್ತೆ. ರಾತ್ರಿ ಎಲ್ಲ ಆ್ಯಸಿಡ್ ಕಲೆಕ್ಷನ್ ಆಗಿರುತ್ತೆ ಜಠರದಲ್ಲಿ. ನಾವು ಮೇಲಿಂದ ಕಾಫಿ ಟೀನ ಹಾಕಿದಾಗ ಅದು ಆಮ್ಲೀಯತೆ ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆದಂಥದ್ದು ಏನಾಗುತ್ತೆ, ನಾವು ತೊಗೊಂಡಂಥ ಆಹಾರ ಪದಾರ್ಥ ನೆಕ್ಸ್ಟ್ ನಾವು ಬ್ರೇಕ್ಫಾಸ್ಟ್ ತೊಗೊಳ್ತೀವಲ್ಲ, ಆ ಬ್ರೇಕ್ಫಾಸ್ಟನ್ನು ನಮಗೆ ಅದು ಆಮ್ಲೀಯತೆ ಅಂದರೆ ಆಸಿಡಿಟಿ ಜಾಸ್ತಿ ಆಗಿ ಅದು ಅಬ್ಸಾರ್ಪ್ಷನ್ ಕಡಿಮೆ ಆಗ್ತದಂಥ ಸಾಕಷ್ಟು ಚಾನ್ಸಸ್ ಇರುತ್ತೆ. ಅದಾದ ನಂತರ ಈಗ ವೈಟಮಿನ್ ಬಿ ಕಾಂಪ್ಲೆಕ್ಸಸ್ ಆಗಲಿ, ವೈಟಮಿನ್ ಸಿ ಆಗಲಿ, ಇದು ಮತ್ತು ಕೆಲವೊಂದು ಮಿನರಲ್ಗಳು, ಖನಿಜಗಳು ನಮ್ಮ ಆಹಾರದಲ್ಲಿರುತ್ತಲ್ಲ ಬೆಳಗಿನ ಬ್ರೇಕ್ಫಾಸ್ಟಲ್ಲಿ, ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಬಿಡಲ್ಲ. ಸೊ ಸಾಧಾರಣ ಈ ಆಮ್ಲೀಯತೆ ಜಾಸ್ತಿ ಆದಾಗ ದೇಹದಲ್ಲಿ ಈ ಆಹಾರ ಪದಾರ್ಥದಲ್ಲಿರ್ತಕ್ಕಂಥ ಒಂದು ಕಬ್ಬಿಣಾಂಶವನ್ನು ಕೊರತೆ ಮಾಡುವಂಥ ಹಂತಕ್ಕೆ ತರ್ಬೋದು. ಅದಾದಮೇಲೆ ನಮಗೆ ಅದು ವಾಕರಿಕೆ ಶುರುವಾಗ್ಬೋದು. ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇದೆ. ಹಾಗಾಗಿ ಕಾಫಿ ಟೀನ ಖಾಲಿ ಹೊಟ್ಟೆಗೆ ತೊಗೊಳೋದು ಬೇಡ. ಓಕೆ, ಅದಾದ ನಂತರ ನಾವು ಟೈಮಿಂಗ್ನ ಮೇಂಟೈನ್ ಮಾಡಬೇಕಾಗತ್ತೆ. ಆ ಟೈಮ್ ಬಗ್ಗೆ ನಾನು ಇವಾಗ ತಕ್ಷಣದಲ್ಲಿ ಹೇಳ್ತೇನೆ. ಅದಾದಮೇಲೆ ನಾವು ಆಹಾರ ಪದಾರ್ಥವನ್ನು ಎಷ್ಟು ತೊಗೊಳ್ಬೇಕು ಅಂತ, ಹೊಟ್ಟೆ ಬಿರಿಯ ತಿನ್ನೋದು, ಹೊಟ್ಟೆ ಉಬ್ರಣೆ ಆಗೋ ತನಕ ತೊಗೊಳ್ಳೋದು, ಇದನ್ನೆಲ್ಲ ನಾವು ನಿಲ್ಲಿಸ್ಬೇಕಾಗ್ತದೆ. ಸೊ ಹೊಟ್ಟೆ ಬಿರಿಯ ತಿನ್ನಬಾರ್ದು ಅಂತಂದರೆ ಎಷ್ಟು ತಿನ್ನಬೇಕು ಅಂತ. ಸೊ ನಾವು ಜನರಲ್ಲಾಗಿ ನಾವು ಇದನ್ನು ಮಾತಾಡುವಾಗ ನಾವು ಆಹಾರದ ಬಗ್ಗೆ ಇದೆಲ್ಲ ಸಲಹೆ ಸೂಚನೆ ಕೊಡುವಾಗ ನಾವು ಏನು ಹೇಳ್ತೀವಿ, ಜಠರದ ಅರ್ಧ ಭಾಗವನ್ನು ಸಾಲಿಡ್ ಫುಡ್ ಆಗಿ ಫುಡ್ಡನ್ನು ತೊಗೊಳ್ಬೇಕಾಗ್ತದೆ.
ಇನ್ನು ಅರ್ಧ ಭಾಗ ಉಳಿದಿರುತ್ತಲ್ಲ, ಅದರಲ್ಲಿ ಕಾಲು ಭಾಗವನ್ನು ಲಿಕ್ವಿಡ್ ಫುಡ್ಸ್ನ ತಗೋಬೇಕು. ಇನ್ನು ಕಾಲು ಭಾಗವನ್ನು ಖಾಲಿ ಬಿಡಬೇಕು. ನಾವು ಹೇಗೆ ಈ ಪಾತ್ರೆಯಲ್ಲಿ ನಾವು ಸೌಟನ್ನು ತೋಳಿಸ್ಲಿಕ್ಕೆ ನಾವು ಹೆಂಗೆ ಸ್ವಲ್ಪ ಖಾಲಿ ಜಾಗ ಇಟ್ಕೊಳ್ತೀವಿ, ಪಾತ್ರೆ ತುಂಬ ನಾವೇನು ಸಾಂಬಾರು ಗಿಂಬಾರು ಮಾಡೋಕ್ಕೆ ಹೋಗಲ್ಲ, ಅದು ಹೊರಗೆ ಚೆಲ್ಲುತ್ತೆ ಅಂತ. ಅದೇ ರೀತಿ ಇದು ಖಾಲಿ ಜಾಗ ಅಂದರೆ ಜಠರದ ಪಚನ ಕ್ರಿಯೆಯ ಜಠರದಲ್ಲಿ ಆಹಾರ ಪದಾರ್ಥ ಮೂಮೆಂಟ್ ಆಗಬೇಕಲ್ಲ, ಹಾಗಾಗಿ ಅದನ್ನು ನಾವು ಅರ್ಧ ಭಾಗವನ್ನು ಜಠರದ ಅರ್ಧ ಭಾಗವನ್ನು ನಾವು ಆಹಾರ ಪದಾರ್ಥದಿಂದ, ಮತ್ತು ಉಳಿದ ಅರ್ಧ ಭಾಗದಲ್ಲಿ ಅರ್ಧದಷ್ಟು ಅಂದರೆ ಕಾಲು ಭಾಗವನ್ನು ದ್ರವ ಪದಾರ್ಥದಿಂದ ಕೂಡಿರ್ತಕ್ಕಂಥ ಆಹಾರವನ್ನು ತಗೊಳ್ಬೇಕು. ಇನ್ನು ಖಾಲಿ ಒನ್ ಫೋರ್ತ್ ಲಾಸ್ಟ್ ಉಳಿದಂಥದ್ದನ್ನು ನಾವು ಖಾಲಿ ಬಿಡಬೇಕು ಅಂತ ನಾವು ಅದನ್ನು ಹೇಳ್ತೀವಿ. ಇದರಿಂದ ಪಚನ ಕ್ರಿಯೆ ಚೆನ್ನಾಗಿ ಮೂವ್ಮೆಂಟ್ ಆಗ್ತದೆ. ಸೊ ನಮಗೆ ಹೊಟ್ಟೆ ಬಿರಿಯ ತಿಂದಾಗ ಇರ್ತಕ್ಕಂಥ ಬಿರಿಯ ತಿನ್ನುವಂಥ ಏನು ಡಿಸ್ಕಂಫರ್ಟ್ ಇರುತ್ತೆ, ಆ ಡಿಸ್ಕಂಫರ್ಟ್ ಕೂಡ ಕಡಿಮೆ ಆಗ್ತದೆ. ಸೊ ಇದು 2ನೇ ಪಾಠ. 3ನೇದಾಗಿ ನಾವು ಟೈಮಿಂಗ್ನ ನಾವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಈ ಟೈಮಿಂಗ್ ಅಂತಂದರೆ ಡಾಕ್ಟರ್ ಹೇಳ್ತಾರೆ ಟೈಮಿಗೆ ಸರಿಯಾಗಿ ಊಟ ಮಾಡಿ ಅಂತ. ಟೈಮಿಗೆ ಸರಿಯಾಗಿ ಊಟ ಮಾಡಿ ಅಂದರೆ ಈ ಟೈಮ್ಗೆಲ್ಲ ನಾವು ಅನುಸರಿಸ್ಬೇಕಾದಂಥದ್ದು ಈ ಬಯೋಲಜಿಕಲ್ ಕ್ಲಾಕ್ ಅಂತ ಏನಿದೆ, ಈ ಜೈವಿಕ ಗಡಿಯಾರ ನಮ್ಮ ದೇಹದೊಳಗಡೆ ಇರುತ್ತೆ. ಅದು ಒಂದು ಆಹಾರವನ್ನು ತಗೊಂಡ ನಂತರ ಇಷ್ಟು ಗಂಟೆಯ ನಂತರ ಮತ್ತೊಂದು ಆಹಾರಕ್ಕೆ ದೇಹ ರೆಡಿ ಆಗಬೇಕು. ಅದು ತನ್ನ ಸೆಕ್ರೇಷನ್ಸ್ನೆಲ್ಲ ಇದು ಮಾಡ್ಕೊಳ್ಬೇಕು. ಮೊದಲು ತಿಂದಂಥ ಆಹಾರ ಪದಾರ್ಥಗಳ ಜೀರ್ಣ ಆಗಿ ಅದು ಕರಳಿಗೆ ಅದು ಮೂವ್ ಆಗಿರಬೇಕು. ಮೇಲಿಂದ ಮೇಲೆ ತಿಂತಕ್ಕಂಥ ಅಭ್ಯಾಸಗಳನ್ನ ನಾವು ತಪ್ಪಿಸ್ಬೇಕಾಗ್ತದೆ. ಸೊ ನಮ್ಮಲ್ಲಿ ಹಿಂದೆ ಒಂದು ನಾಣ್ಣುಡಿ ಇದೆ, ಅದು ಹಸಿದು ಉಣದಿರಬೇಡ, ಹಸಿವಾಗದೆ ಉಣಬೇಡ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಹಸಿದು ಉಣದಿರಬೇಡ. ನೋಡಿ, ಹಸುವಾದರೆ ತಿಂದೇ ಹಂಗೆ ತಡ್ಕೊಂಡು ಎಲ್ಲೋ ಕೆಲಸ ಕಾರ್ಯ ಮಾಡ್ಕೊಂಡು ನಿಂತ್ಕೊಂಡ್ಬೇಡ ಅಂತ ಹೇಳಿದ್ದಾರೆ. ಸೊ ಹಸಿದು ಉಣದಿರಬೇಡ, ಹಸಿವಾಗದೆ ಉಣಬೇಡ. ನೋಡಿ, ಹಸಿವಾಗದೇ ಇದ್ರೂ ಮೇಲಿಂದ ಮೇಲೆ ತಿನ್ನೋದು ಬೇಡ ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇದರಿಂದ ನಮ್ಮ ದೇಹದ ಆರೋಗ್ಯ ಇಂಪ್ರೂವ್ಮೆಂಟ್ ಆಗ್ತದೆ ಹೊರತು ಇನ್ನೇನಿಲ್ಲ. ನೋಡಿ, ಬ್ರೇಕ್ಫಾಸ್ಟಿಂದ ನಾವು ತಗೊಳ್ಳುವಂಥ ಬೆಳಗಿನ ಉಪಹಾರದಿಂದ ಮಧ್ಯಾಹ್ನದ ಆಹಾರದ ಸಮಯಕ್ಕೆ, ಅದು ಊಟದ ಸಮಯಕ್ಕೆ ನಮಗೆ ಚೆನ್ನಾಗಿ ಹಸಿವಾಗಬೇಕು. ಹಸಿವಾಗೋದು ಅಂದರೆ ಏನು? ಹೊಟ್ಟೆ ಖಾಲಿ ಆಗಬೇಕು, ಹೊಸದಾಗಿ ಆಮ್ಲೀಯತೆ ಅದು ಏನು HCl ಸೆಕ್ರೇಷನ್ ಆಗಬೇಕು. ಅದಾದ ನಂತರ ನಾನು ರೆಡಿ ಇದ್ದೀನಪ್ಪ ಅಂತನ್ನೋದನ್ನು ಅದು ಒಂದು ಸಿಂಬಾಲಿಕಲ್ ಆಗಿ ಒಂದು ಸಣ್ಣ ಪ್ರಮಾಣದಲ್ಲಿ ಹೊಟ್ಟೆಯಲ್ಲಿ ಒಂದು ಸಣ್ಣ ಕಾಂಟ್ರಾಕ್ಷನ್ ಬಂದು ಅದೊಂದು ಸ್ವಲ್ಪ ನಮಗೆ ಒಂದು ಹಸಿವಾಗ್ತಾ ಇದೆ ಅನ್ನೋದೊಂದು ಇಂಡಿಕೇಶನ್ ಬರಬೇಕು. ಬಂದಾಗ ನಾವು ಮಧ್ಯಾಹ್ನದ ಆಹಾರವನ್ನು ತಗೊಂಡ್ರೆ ಮಧ್ಯಾಹ್ನದ ಆಹಾರ ಪದಾರ್ಥ ಚೆನ್ನಾಗಿ ಜೀರ್ಣ ಆಗ್ತದೆ. ಸೊ ಅದಾದ ನಂತರ ನಾವು ರಾತ್ರಿ ಊಟ ಮಾಡುವಷ್ಟಕ್ಕೆ ಮಧ್ಯಾಹ್ನ ತಿಂದಂಥ ಆಹಾರ ಪದಾರ್ಥ ಸಂಪೂರ್ಣವಾಗಿ ನಮಗೆ ಜಠರದಿಂದ ಕರುಳಿನ ಕಡೆಗೆ ಮೂವ್ ಆಗಿರಬೇಕು, ಜಠರ ಖಾಲಿ ಆಗಿರಬೇಕು. ಅನಂತರ ಮತ್ತೆ HCl ಸೆಕ್ರೇಷನ್ ಆಗಿರಬೇಕು. ನಂತರ ನಾವು ತಗೊಳ್ಳುವಂಥ ರಾತ್ರಿ ಆಹಾರದ ಕ್ರಮವನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಇದಾದ ನಂತರ ನಾವು ಮಧ್ಯದಲ್ಲಿ ಏನೋ ಒಂದಿಷ್ಟು ಬಿಸ್ಕೆಟ್ ತಿಂದ್ಬಿಡೋದು, ಆಮೇಲೆ ಒಂದಿಷ್ಟು ಯಾವುದೋ ಒಂದು ಸ್ನ್ಯಾಕ್ಸ್ ತೊಗೊಂಡ್ಬಿಡೋದು, ಮತ್ತೇನೋ ಒಂದು 2-3 ಸಲ ಟೀ ಕುಡಿದ್ಬಿಡೋದು, ಈ ಥರ ಎಲ್ಲ ಮಾಡಬಾರ್ದು. ಯಾಕಂತಂದರೆ ನೋಡಿ, ಟೀ, ಕಾಫಿ ಮತ್ತು ಹಾಲಿನ ಬಗ್ಗೆ ಒಂದು ಮಾತನ್ನು ನಿಮಗೆ ಹೇಳ್ತೀನಿ. ನೋಡಿ, ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಅದು ಯಾವುದೇ ಇರಲಿ, ಹಾಲು ಮತ್ತು ಹಾಲಿನ ಉತ್ಪನ್ನಗಳು ನಮಗೆ ಸಂಪೂರ್ಣವಾಗಿ ಡೈಜೆಷನ್ ಆಗಬೇಕು. ಜಠರದಲ್ಲಿ ಅದು ಡೈಜೆಷನ್ ಆಗಿ ಅದು ನಂತರ ಸಣ್ಣ ಕರಳಿಗೆ ಹೋಗಬೇಕು. ಸಣ್ಣ ಕರಳಿಂದ ಸ್ವಲ್ಪ ಪ್ರಮಾಣದಲ್ಲಿ ದೊಡ್ಡ ಕರಳ ಕಡೆಗೆ ಅದು ಮೂವ್ ಆಗಬೇಕು ಅಂದರೆ ಇಟ್ ವಿಲ್ ಟೇಕ್ 2 hours, ಮಿನಿಮಮ್ 2 ಗಂಟೆಗಳ ಕಾಲ ರಿಕ್ವೈರ್ಮೆಂಟ್ ಇದೆ. ನಾವು ಅವಾಗೇ ಟೀ ಕಾಫಿ ಕುಡಿತಾ ಇದ್ರೆ ಏನಾಗ್ತದೆ, ಕಾನ್ಸಂಟ್ರೇಷನು ಮತ್ತು ಅದು HCl ಕಾನ್ಸಂಟ್ರೇಷನ್ ಆಗಲಿ ಅಥವಾ ಆಹಾರ ಪದಾರ್ಥವನ್ನು ಜೀರ್ಣ ಮಾಡತಕ್ಕಂಥ ಶಕ್ತಿ ಎಲ್ಲ ಆ ಕಾಫಿ ಟೀ ಮತ್ತು ಹಾಲಿನ ಪದಾರ್ಥನ ಜೀರ್ಣ ಮಾಡೋಕ್ಕೆ ಸಂಪೂರ್ಣವಾಗಿ ಸೀಮಿತಗೊಂಡ್ಬಿಡುತ್ತೆ ಹೊರತು ಬೇರೆ ಆಹಾರ ಪದಾರ್ಥಗಳನ್ನ, ವಿಟಮಿನ್ ಇರ್ತಕ್ಕಂಥ ಆಹಾರವನ್ನು, ಖನಿಜಗಳಿರ್ತಕ್ಕಂಥ ಆಹಾರವನ್ನು, ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟ್ಸ್ ಇರ್ತಕ್ಕಂಥದ್ದು ನಮಗೇನು ದೇಹಕ್ಕೆ ಬೇಕೋ ಅದನ್ನು ಜೀರ್ಣ ಮಾಡಿಕೊಳ್ಳಿಕ್ಕೆ ನಮಗೆ ಕಡಿಮೆ ಎಫರ್ಟನ್ನು ಕೊಡ್ತಾ ಹೋಗ್ತದೆ. ಆವಾಗ ನಮಗೆ ಕೊರತೆಗಳು ಉಂಟಾಗ್ತದೆ. ಸೊ ಇದಾದ ನಂತರ ನೀರನ್ನು ನಾವು ಎಷ್ಟು ಗಂಟೆ ಮುಂಚೆ ಆಹಾರಕ್ಕೆ ಮುಂಚೆ ತೊಗೋಬೇಕು, ಎಷ್ಟು ಗಂಟೆ ಆಹಾರ ತಿಂದ ನಂತರ ತೊಗೊಳ್ಬೇಕು ಅನ್ನೋದು ತುಂಬ ಕೌಂಟ್ ಆಗುತ್ತೆ. ನೋಡಿ, ನಾನು ಫಸ್ಟು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಅದು ಆಹಾರ ಪದಾರ್ಥ ನಮ್ಮ ಹೊಟ್ಟೆಗೆ ಬೀಳಬೇಕು ಅಂತಂದರೆ ಅಲ್ಲಿ ಸ್ವಲ್ಪ ಆ್ಯಸಿಡ್ ನಮ್ಗೆ ಇರಬೇಕು. ಇದು ಡೈಲ್ಯೂಟೆಡ್ HCl ನಮಗೆ ಅಲ್ಲಿ ಇರಬೇಕಾಗತ್ತೆ. ನಾವು ಆ ಊಟಕ್ಕೆ ಕೂತ್ಕೊಳ್ಳೋಕೆ ಮುಂಚೆನೇ ಕೈ ತೊಳೆದ ತಕ್ಷಣವೇ 1-2 ಲೋಟ ಚೆನ್ನಾಗಿ ನೀರು ಕುಡಿದ್ಬಿಟ್ರೆ ಏನಾಗುತ್ತೆ, ಒಂದು ಅದರದ್ದು ಆಮ್ಲೀಯತೆ ಕಡಿಮೆ ಆಗಿಬಿಡೋದು ಒಂದು ವಿಧದಲ್ಲಾದರೆ, ಮತ್ತೊಂದು ವಿಧದಲ್ಲಿ ಏನಾಗುತ್ತೆ, ಅದು ಆಮ್ಲೀಯತೆ ಕಡಿಮೆ ಆದಾಗ ನಮಗೆ ಇಂಡೈಜೆಷನ್ ಆಗ್ತಾ ಹೋಗ್ತದೆ.
ಆಹಾರ ಸಂಪೂರ್ಣವಾಗಿ ಡೈಜೆಷನ್ ಆಗಿಲ್ಲ ಅಂದರೆ ಅದರಲ್ಲಿರ್ತಕ್ಕಂಥ ಖನಿಜಗಳಾಗಲಿ, ವಿಟಮಿನ್ಗಳಾಗಲಿ, ಜೀವಸತ್ವಗಳಾಗಲಿ, ಅಥವಾ ಕಾರ್ಬೋಹೈಡ್ರೇಟ್ ಆಗಲಿ, ಪ್ರೋಟೀನ್ ಆಗಲಿ, ಫ್ಯಾಟ್ ಆಗಲಿ, ಇನ್ಯಾವುದೇ ಪ್ರಮಾಣದ ಎಲೆಕ್ಟ್ರೋಲೈಟ್ಸ್ಗಳಾಗಲಿ ಅದು ಯಾವುದು ಜೀರ್ಣ ಆಗಲಿಲ್ಲ ಅಂದರೆ ಆಹಾರದಿಂದ ಅದು ಹೊರ ಬರೋದೇ ಇಲ್ಲ. ಬರೆದಿದ ಮೇಲೆ ಅದು ನಮ್ಗೆ ಅಬ್ಸಾರ್ಪ್ಷನ್ನು ಆಗಲ್ಲ. ನಮಗೆ ಆಹಾರದಲ್ಲಿ ಇರ್ತಕ್ಕಂಥದ್ದು ಮೇಯ್ನಾಗಿ ನಮಗೆ ತೊಗೊಳ್ಬೇಕಾದಂಥ ಎನರ್ಜಿ ಲೆವೆಲ್ ಏನಿದೆ ಅದು ಕೂಡ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ನಮಗೆ ಆಹಾರ ನಮ್ಮನ್ನು ಸ್ಫೂರ್ತಿದಾಯಕವಾಗಿ, ಎನರ್ಜೆಟಿಕ್ ಆಗಿ ಪ್ರತಿ ದಿವಸ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟೀಸ್ನ ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಆಹಾರ ಪದಾರ್ಥವನ್ನು ತೊಗೊಳ್ಳೇಬೇಕು ಹೊರತು ನಾವು ನಾಲ್ಗೆ ಚಪ್ಪಲಕ್ಕೆ ತಗೊಳ್ಳೋದು, ಅದು ಯಾವುದೋ ಒಂದು ರೆಸ್ಟೋರೆಂಟಲ್ಲಿ ಚೆನ್ನಾಗಿದೆ ಅಂತ ಹೇಳಿ ಅಲ್ಲೇ ಹೋಗಿ ತಿಂದು ಬರೋದು, ಇದನ್ನೆಲ್ಲ ನಾವು ಮಾಡಲಿಕ್ಕಾಗೋದಿಲ್ಲ. ಇದನ್ನು ಮಾಡಿದರೆ ನಾವು ಆರೋಗ್ಯದ ಹಾದಿಯನ್ನು ಬಿಟ್ಟು ಅನಾರೋಗ್ಯಕ್ಕೆ ನಾವು ದಾರಿನ ಮಾಡಿಕೊಂಡು ನಾವು ಆ ಕಡೆಗೆ ನಡೀತಾ ಇರ್ತೀವಿ ಅನ್ನೋದು ಒಂದು ಅರ್ಥ. ಸೊ ಇದೆಲ್ಲ ಆದಮೇಲೆ ನಾವು ಆಹಾರದ ಬಗ್ಗೆ ನಮಗೆ ಕಾನ್ಸೆಪ್ಟು ಹೇಗಿದೆ ಅಂತಂದರೆ, ಸಂಜೆನೂ ತಿಂದಿರ್ತೀವಿ, ರಾತ್ರಿನೂ ತಿಂದಿರ್ತೀವಿ. ಇದನ್ನು ಯಾವಾಗಲೂ ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ. ನಾವು ಸಂಜೆ ನಾವು ಏನನ್ನು ತಿಂದಿರ್ತೀವಿ, ರಾತ್ರಿ ಏನು ತಿಂತೀವಿ ಅನ್ನೋದು ಭಾಳ ಮುಖ್ಯ ಆಗ್ತದೆ. ಸಂಜೆ ಹೊತ್ತು ನಾವು ಬಿಸ್ಕೆಟ್ ತಿಂದ್ಬಿಡೋದು, ಒಂದು ದೊಡ್ಡ ಲೋಟ ಕಾಫಿ ಕುಡಿದು ಬಿಡೋದು, ಅಥವಾ ಟೀ ಕುಡಿದು ಬಿಡೋದು, ಟೀ ಟೈಮ್ ಅಂತ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಟೀ ಟೈಮ್ ತೊಗೊಂಡ್ಬಿಡೋದು, ಈ ರೀತಿ ನಾವು ಮಾಡ್ಬೋದು. ಬಟ್ ಮಾಡಿದಾಗ ಏನಾಗ್ತದೆ ನೋಡಿ, ಸಂಜೆ ಹೊತ್ತು ಒಂದು 6 ಗಂಟೆ 7 ಗಂಟೆ ಹಂಗೆ ಒಂದು 6:30 ಹಂಗೆ ನಾವು ಒಂದು ಪಾನಿಪುರಿ ತಿಂದ್ಬಿಡ್ತೀವಿ. ಎಲ್ಲ ಹೋಗಿ ಒಂದು ಗೋಬಿ ಮಂಚೂರಿ ತಿಂದ್ಬಿಡ್ತೀವಿ. ನೋಡಿ, ಪಾನಿಪುರಿ ಒಳ್ಳೆಯ ಆಹಾರ ಪದಾರ್ಥ ಅಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕಂತಂದರೆ ಪಾನಿಪುರಿನ ಅತಿ ಪರಿಶುದ್ಧತೆಯಿಂದ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿ ಅದನ್ನು ಮಾಡೋದ್ರಿಂದ ನೋಡಿ, ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ವಿಟಮಿನ್ಸ್ ಇದೆ, ಫ್ಯಾಟ್ಸ್ ಇದೆ, ಮಿನರಲ್ಸ್ ಇದೆ, ಎಲ್ಲವೂ ಆಹಾರ ಪದಾರ್ಥದಲ್ಲಿ ನಮ್ಗೇನು ಬೇಕೋ ಅದಿದೆ. ಬಟ್ ಏನಂತಂದರೆ ನಾವು ಅದನ್ನು ನಿಗದಿತ ಅವಧಿಯಲ್ಲಿ, ಅಂದರೆ ನಾವು ತಗೊಳ್ಳೋ ಸಮಯ ಏನಿದೆ ಅದು ರಾಂಗ್ ಟೈಮಿಂಗು. ಆ ಸಮಯದಲ್ಲಿ ಅದನ್ನು ತಗೊಂಡ್ಮೇಲೆ ನಾವು ರಾತ್ರಿ ಊಟಕ್ಕೂ ಕೂರ್ತೀವಿ. ರಾತ್ರಿ ಊಟನ ಎಷ್ಟೊತ್ತಿಗೆ ಮಾಡಬೇಕು, ಅದಕ್ಕೆ ಮುಂಚೆ ಪಾನಿಪುರಿ ಎಷ್ಟೊತ್ತಿಗೆ ತಿನ್ನಬೇಕು, ಇದನ್ನೆಲ್ಲ ನಾವು ಕೌಂಟ್ ಮಾಡಬೇಕಾಗ್ತದೆ. ರಾತ್ರಿ ಊಟ ತಗೊಳ್ಬೇಕು ಅಂತಂದಾಗ 7 ಗಂಟೆ ಒಳಗೆ ತಗೊಳ್ಬೇಕಾಗ್ತದೆ. ಯಾಕಂದರೆ ದೇಹದಲ್ಲಿ ನಮಗೆ ಡೈಜೆಷನ್ ಪವರು ನಮಗೆ ನೋಡಿ, ಅದು ಡೈಜೆಷನ್ ಪವರ್ನ ನಾವು ಸೋಲಾರ್ ಸಿಸ್ಟಮ್ಗೆ ಕನೆಕ್ಟ್ ಮಾಡ್ತೀವಿ. ಸೊ ಸೋಲಾರ್ ಪ್ಲೆಕ್ಸಸ್ಸು ಸೋಲಾರ್ ಸಿಸ್ಟಮ್ಗೆ ಬೇಗ ಕನೆಕ್ಟ್ ಆಗುತ್ತೆ. ಸೊ ಸೂರ್ಯ ಯಾವ ರೀತಿ ಸೂರ್ಯೋದಯದಿಂದ ಸೂರ್ಯಾಸ್ತದ ತನಕ ನಮಗೆ ಜೀರ್ಣ ಪದ್ಧತಿ ಇದೆ. ಸೊ ಆ ರೀತಿ ಸೂರ್ಯೋದಯದಿಂದ ನಮಗೆ ಆಹಾರವನ್ನು ನಮಗೆ ದೇಹ ಜೀರ್ಣ ಮಾಡ್ಕೊಂಡಂಗೆ ಮಧ್ಯಾಹ್ನ ಹೆಚ್ಚು ಜೀರ್ಣ ಆಗ್ತಕ್ಕಂಥದ್ದು ಮಧ್ಯಾಹ್ನದ ಅವಧಿಯಲ್ಲಿ. ಸೂರ್ಯ ಪ್ರಖರವಾಗಿದ್ದಾಗ, ಸೂರ್ಯನ ಬೆಳಕು ಪ್ರಖರವಾಗಿದ್ದಾಗ ಮಧ್ಯಾಹ್ನದ ಊಟ ಚೆನ್ನಾಗಿ ಜೀರ್ಣ ಆಗುತ್ತೆ. ಸೊ ಆ ರೀತಿ ನೆಕ್ಸ್ಟು ಸಂಜೆ ಆಗ್ತಿದ್ದಂಗೆ ಜೀರ್ಣಾಂಗ ನಮಗೆ ಜೀರ್ಣದ ಪ್ರಮಾಣವನ್ನು ಕಡಿಮೆ ಮಾಡ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಸೂರ್ಯೋದಯದಿಂದ ಮಧ್ಯಾಹ್ನ ಮತ್ತು ಸೂರ್ಯಾಸ್ತದವರೆಗೆ ನಾವು ಊಟವನ್ನು ಮಾಡಬೇಕಾಗ್ತದೆ. ನಾವು ತೀರಾ ಸಂಪೂರ್ಣ ಕತ್ಲೆ ಆದ ನಂತರ 7 ಗಂಟೆ 7:30ಗೆಲ್ಲ ನಾವು ಊಟವನ್ನು ಮಾಡಿದಾಗ ಅದು ಜೀರ್ಣಾಂಗ ಅದನ್ನು ಸಹಿಸ್ಕೊಳ್ಳಲ್ಲ. ಸೊ ಈ ರಾತ್ರಿ ಊಟದ ಏನು ಅವಧಿ ಇದೆ ಇದನ್ನು ನಾವು ಭಾಳ ಎಚ್ಚರಿಕೆಯಿಂದ ಮೇಂಟೈನ್ ಮಾಡಬೇಕು. 7 ಗಂಟೆ ಒಳಗೆ 6:45, 7 ಗಂಟೆ, 7:15, 7:15 ಮ್ಯಾಕ್ಸಿಮಮ್. 7:15 ನಂತರ ಯಾವುದೇ ಕಾರಣಕ್ಕೂ ಬಾಯಿಗೆ ಏನನ್ನೂ ಹಾಕಬಾರ್ದು. ನೋಡಿ, ಪ್ರಕೃತಿಯಲ್ಲಿ ಕಂಪೇರ್ ಮಾಡ್ಕೊಂಡು ನೋಡ್ಕೊಂಡು ಬನ್ನಿ, ನಿಶಾಚರಿಗಳನ್ನ ಬಿಟ್ಟು ಬೇರೆ ಯಾವುದೇ ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ರಾತ್ರಿ ಹೊತ್ತು ತಿನ್ನೋಲ್ಲ. ರಾತ್ರಿ ಹೊತ್ತು ತಿನ್ನೋ ಮನುಷ್ಯ ಒಬ್ಬನೇ. ರಾತ್ರಿ 10:30, 11 ಗಂಟೆಗೆ ಮನೆಗೆ ಬರ್ತೀವಿ. ಆವಾಗ ತಟ್ಟೆ ತೊಗೊಂಡು ಚಪಾತಿ ತಿನ್ನಬೇಕು, ಮುದ್ದೆ ತಿನ್ನಬೇಕು, ಸಾಂಬಾರು ತಿನ್ನಬೇಕು, ಚಿಕನ್ ತಿನ್ನಬೇಕು, ಮಗದೊಂದು ಎಲ್ಲನೂ ತಟ್ಟೆಗೆ ಹಾಕೊಂಡು ಅವತ್ತು ಕೂತ್ಕೊಂಡು ಆವಾಗ ತಿಂತಾಯಿರ್ತೀವಿ. ಜೀರ್ಣವನ್ನು ಮಾಡ್ತಕ್ಕಂಥ ಪ್ರಕ್ರಿಯೆ ಅಷ್ಟೊತ್ತಿಗೆ ಆಗಲೇ ಸಂಪೂರ್ಣವಾಗಿ 0 ಆಗಿಬಿಟ್ಟಿರುತ್ತೆ ಜೀರ್ಣ. ಆ ಜೀರ್ಣ ಆಗದೆ ಇರುವಂಥದ್ದೇ ನಮ್ಮ ಬಾಡಿನಲ್ಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗುವಂಥದ್ದು. ರಾತ್ರಿ ಯಾರು ಶಿಸ್ತಿನಿಂದ ಊಟವನ್ನು ಮಾಡಲ್ಲ, ಸರಿಯಾದ ಸಮಯವನ್ನು ಪಾಲನೆ ಮಾಡಲ್ಲ, ಅವರಿಗೆ ಮಿಡ್ಲ್ ಒಬೆಸಿಟಿ ಅಂತ ಏನು ಹೇಳ್ತೀವಿ, ಈ ಹೊಟ್ಟೆ ದೊಡ್ಡದಾಗುವಂಥದ್ದು, ಹಿಪ್ಸ್ ದೊಡ್ಡದಾಗ್ತಕ್ಕಂಥದ್ದು, ದೇಹದ ಮಧ್ಯಭಾಗ ಗಾತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥದ್ದು ನಾವು ಇದನ್ನು ಕಾಣ್ತೇವೆ. ರಾತ್ರಿ ಹೊತ್ತಿನ ಊಟ ತುಂಬ ಮುಖ್ಯ. ಅದನ್ನು ಭಾಳ ಎಚ್ಚರಿಕೆಯಿಂದ ನಾವು ತಗೊಳ್ಬೇಕಾಗ್ತದೆ. ಅದಾದ ನಂತರ ನಾವು ಒಂದು ಅರ್ಧ ಗಂಟೆ, ಊಟಕ್ಕೆ ಅರ್ಧ ಗಂಟೆ ಮುಂಚೆ ಅಥವಾ 45 ನಿಮಿಷಕ್ಕೆ ಮುಂಚೆ ನಾವು ನೀರು ಕುಡಿದಿರಬೇಕು ಹೊರತು ಅದಾದ ನಂತರ ಕುಡಿಬಾರ್ದು. ಊಟದ ನಂತರ ಸರಿಸುಮಾರು 3/4 ಗಂಟೆ ನಾವು ಮತ್ತೆ 45 ಮಿನಿಟ್ಸು ನಾವು ಗ್ಯಾಪನ್ನು ಕೊಟ್ಟು ನೀರನ್ನು ತೊಗೊಳ್ಬೇಕಾಗ್ತದೆ. ನೀರಿನ ಪ್ರಮಾಣದ ಯೂಸ್ ಹೆಂಗೆ ಮಾಡಬೇಕು, ಎಷ್ಟೊತ್ತಿಗೆ ಮಾಡಬೇಕು, ಎಷ್ಟು ಮಾಡಬೇಕು, ಇದು ಒಂದು. ಅನಂತರ ಹಾಲಿನ ಪದಾರ್ಥಗಳಿಗೆ 2 ಗಂಟೆಗಳ ಕಾಲ
ನಾವು ಜೀರ್ಣಾಂಗದ ವ್ಯವಸ್ಥೆ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಕ್ಕಂಥದ್ರಿಂದ ಜೀರ್ಣಾಂಗಕ್ಕೆ ಬೇಕಾದಂಥ ಏನು ಶಕ್ತಿ ಇರುತ್ತೆ ಅದು ಹಾಲನ್ನು ಡೈಜೆಷನ್ ಮಾಡಲಿಕ್ಕೆ ಆ ಕಡೆಗೆ ಹೊರಟೋಗ್ಬಿಡುತ್ತೆ ಹೊರತು ಬೇರೆ ಆಹಾರ ಪದಾರ್ಥಗಳನ್ನ ಡೈಜೆಷನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಇದೊಂದು. ಮತ್ತು ಅರ್ಧ ಹೊಟ್ಟೆ ಮಾತ್ರ ಸಾಲಿಡ್ ಫುಡ್ಸ್ಗಳನ್ನ ತೊಗೋಬೇಕು, ಇನ್ನು ಕಾಲು ಭಾಗ ಲಿಕ್ವಿಡ್ ಫುಡ್ಸ್ನ ತೊಗೋಬೇಕು, ಕಾಲು ಭಾಗ ಖಾಲಿ ಬಿಡಬೇಕು. ಇದನ್ನು ಭಾಳ ಎಚ್ಚರಿಕೆಯಿಂದ ಮತ್ತು ಖಾಲಿ ಹೊಟ್ಟೆಯಲ್ಲಿರ್ತಕ್ಕಂಥ ಶಿಸ್ತು ಏನಿದೆ ಅದು ನಾವು ಫಾಲೋ ಮಾಡಬೇಕಾಗ್ತದೆ. ಇದಿಷ್ಟು ಇವತ್ತು ನಾನು ನಿಮಗೆ ಜನರಲ್ ಹೆಲ್ತ್ ಮೇಂಟೆನೆನ್ಸು ಥ್ರೂ ಡಯಟ್ ಅಂತಂದರೆ ಪಥ್ಯಾನ್ನದಿಂದ ನಾವು ಸಾಮಾನ್ಯವಾಗಿ ಆರೋಗ್ಯವನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಅದಾದ ನಂತರ ಮುಂದಿನ ಸಂಚಿಕೆಗಳಲ್ಲಿ, ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಅದನ್ನು ಇನ್ನೂ ಎಲಾಬ್ರೇಟೆಡ್ ಫಾರ್ಮ್ ಅಂತಂದರೆ ಇನ್ನೂ ವಿಸ್ತರಣೆ ಮಾಡಿ ಅದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಇವತ್ತಿಗೆ ಸಾಕು. ನಮಸ್ಕಾರ.